ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಡ್ತಾ ಇದ್ರೆ ತಿನ್ನೋದು ಗೊತ್ತೇ ಆಗೋದಿಲ್ಲ. ಒಂದು ಬೌಲ್ ತಿನ್ನೋ ಅಂಥವ್ರು ಇನ್ನೊಂದು ಬೌಲ್ ಬೇಕು ಅಂತ ಹೇಳ್ತಾರೆ. ಅಷ್ಟು ಸೂಪರಾಗಿರೋವಂಥ ರೆಸಿಪಿ ನುಗ್ಗೆಕಾಯಿನಲ್ಲಿ ಈ ರೀತಿಯೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸುಮಾರು ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ನುಗ್ಗೆಕಾಯಿನ ಫ್ರೈ ಮಾಡಿ ತಿನ್ನಬೇಕಾದ್ರೆ ಸ್ವಲ್ಪ ಆ ಪಲ್ಪ್ ಎಲ್ಲ ತುಂಬ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ನೀವು ಕೂಡ ಈ ರೀತಿಯೇ ಮಾಡಿ. ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನುಗ್ಗೆಕಾಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟೇ, ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಇದನ್ನು ನೋಡಿ, ಈಗ ಒಂದು 2 ನಿಮಿಷ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನು ಅಷ್ಟು ಜೀರಿಗೆ, ಒಂದು 4ರಿಂದ 5 ಕರಿಮೆಣಸು, 1ರಿಂದ 1.5 ಸ್ಪೂನಷ್ಟು ಉರಿಗಡಲೆ, ಒಂದು 1/4 ಟೀ ಸ್ಪೂನಷ್ಟು ಸೋಂಪು, ಒಣ ಕೊಬ್ಬರಿ ತುರಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಸ್ನೇಹಿತರೆ. ಈ ಒಂದು ಮಸಾಲೆನಲ್ಲೇ ಇರೋದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಎಲ್ಲ ಡ್ರೈ ಇರೋದ್ರಿಂದ ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ಇವಾಗ ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವನ್ನು ಆಫ್ ಮಾಡಿದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಹುರಿದು ಅದ್ರ ಮೇಲಿರೋವಂಥ ಸಿಪ್ಪೆ ತೆಗೆದಿರೋವಂಥ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ತಣ್ಣಗಾದಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸುಮಾರು ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆನಲ್ಲೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ಒಂದಕ್ಕಿಂತ ಒಂದು ಅಂತ ಅನ್ನೋ ಹಾಗೆ ತುಂಬ ತಿಂತಾ ಇದ್ದರೆ ಈಗ ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಫ್ರೈ. ನೋಡಿ, ಇದನ್ನು ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಮತ್ತು ಎಣ್ಣೆಯಲ್ಲಿ ಫ್ರೈ ಆಗಿದೆ ಸ್ನೇಹಿತರೆ. ನಾನಿಲ್ಲಿ ಯಾವುದೇ ರೀತಿಯಾಗಿ ಉಪ್ಪು ಏನನ್ನೂ ಹಾಕಿಲ್ಲ. ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪನ್ನು. ನಾನು ಅದೇ ಎಣ್ಣೆಗೆ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಹಿಂಗು, ಹಸಿಮೆಣಸಿನ್ಕಾಯಿ, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಾಕು, ನಾವಿಲ್ಲಿ ಕರಿಮೆಣಸು ಎಲ್ಲ ಹಾಕಿರೋದ್ರಿಂದ ಸಾಕಾಗತ್ತೆ. ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫೈನ್ ಚಾಪ್ ಆಗಿರೋ ಅಂಥ ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ನಾನು ಹೇಳ್ದಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಿಗೂ ಕೂಡ ಮಾಡಿಸಿರೋ ಅಂಥ ರೆಸಿಪಿ. ನೋಡಿ, ಇದು ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಇವಾಗ ಒಂದು ಹುಳಿ ಟೊಮ್ಯಾಟೋನ ಅದನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ನುಗ್ಗೆಕಾಯಿ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದೆ ಅಷ್ಟೇ, ಜಾಸ್ತಿ ಹಾಕಿರಲಿಲ್ಲ. ಸೊ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು. ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ. ಇವಾಗ ಫ್ರೈ ಮಾಡಿಟ್ಟಿದ್ದಂಥ ನುಗ್ಗೆಕಾಯಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಈರುಳ್ಳಿ ಜೊತೆ ಸ್ವಲ್ಪ ಹೊಂದ್ಕೊಬೇಕಷ್ಟೇ, ಅಷ್ಟು ತೀರಾ ಹೊಂದೋದಿಲ್ಲ. ಸ್ವಲ್ಪ ಅದ್ರ ಜೊತೆ ಇದನ್ನು ಕೂಡ ಫ್ರೈ ಮಾಡೋಣ. ಬೇಗನೆ ಆಗಿಬಿಡುತ್ತೆ. ಒಂದು 10 ನಿಮಿಷ ಒಳಗಡೆ ಈ ರೆಸಿಪಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಹುರಿದ್ಬಿಟ್ಟು ಅದನ್ನು ಡ್ರೈ ಆಗಿ ನಾನು ಪುಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೀವು ಸೈಡ್ ಡಿಶ್ ಆಗಿ ತಿಂತೀನಿ ಗೊಜ್ಜು ಥರ ಬೇಡ ಅಂತಂದರೆ ಅಷ್ಟೇ, ನೀವು ಏನು ಪೌಡರನ್ನು ಹಾಕಿರ್ತೀರ ಅಷ್ಟು ಮಿಕ್ಸ್ ಮಾಡಿದ್ರೆ ಸಾಕಾಗತ್ತೆ. ಸ್ವಲ್ಪ ನನಗೆ ಈ ಥರ ಹಿಂಗೆ ಪೇಸ್ಟ್ ಥರ ಗ್ರೇವಿ ಥರ ಬೇಕು ಅಂತ ಹೇಳಿದ್ರೆ ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಬಿಟ್ರೆ ರುಚಿಯಾಗಿರೋ ಅಂಥ ನುಗ್ಗೆಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಟೇಸ್ಟಿಯಾಗಿದೆ ಅಂದರೆ, ಕಲರ್ಫುಲ್ ಆಗಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ನಾನು ಹೇಳ್ದಾಗೆ ಮಿಸ್ ಮಾಡಿದೆ, ನೀವು ಕೂಡ ಟ್ರೈ ಮಾಡಿ. ಈ ಟೇಸ್ಟಿಗೆ ನೀವು ಫಿದಾ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ಅದ್ಭುತವಾಗಿರೋ ಅಂಥ ರುಚಿ, ಎಲ್ಲದಕ್ಕೂ ಕೂಡ ಮಾಡಿಸಿರೋ ಅಂಥ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.